ಚುನಾವಣಾ ಕಾವು. ಇದರ ನಡುವೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕ್ ಸಿಕ್ಕಿದ್ದಂತಹ ಗಂಭೀರ ಆರೋಪ ಪ್ರಕರಣ. ಇಂಥ ಸೆನ್ಸೇಷನಲ್ ಸುದ್ದಿಗಳ ನಡುವೆ ಕೂಡ ರಿಪಬ್ಲಿಕ್ ಕನ್ನಡ ಆಯ್ಕೆ ಮಾಡಿಕೊಂಡಿದ್ದು ಒಬ್ಬ ನಿಷ್ಠಾವಂತ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡ ಹಿಂದಿನ ಕಾರಣಗಳ ವಿಚಾರ. ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ಅನ್ನೋ ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಆತ್ಮಹತ್ಯೆಗೆ ಶರಣಾದ ದಿನದಿಂದಲೂ ಕೂಡ ಇಲ್ಲಿವರೆಗೂ ನಿರಂತರವಾಗಿ 10ಕ್ಕೂ ಹೆಚ್ಚು ದಿನ ಈ ಹಗರಣ ಪ್ರಕರಣದ ಆಳ ಅಗಲಕ್ಕೆ ಇಳಿದು ಈ ಪ್ರಕರಣದಲ್ಲಿ ಯಾರ ಮೇಲೆ ಯಾರು ಗೂಬೆ ಕೂರಿಸೋ ಪ್ರಯತ್ನ ಮಾಡ್ತಾ ಹೋದ್ರು, ಯಾವೆಲ್ಲ ನಕಲಿ ಅಕೌಂಟ್ಗಳ ಲೆಕ್ಕ ಕೊಡ್ಲಿಕ್ಕೆ ಹೋದ್ರು, ಬ್ಯಾಂಕ್ ಸಿಬ್ಬಂದಿಯನ್ನ ಹೇಗೆ ಗುರಿ ಮಾಡ್ಲಿಕ್ಕೆ ಹೋದ್ರು, ಅದೆಲ್ಲವೂ ಆದ ನಂತರದಲ್ಲಿ ರಿಯಲ್ ಎಸ್ಟೇಟ್ನ ಲಿಂಕು, ತೆಲಂಗಾಣದ ಚುನಾವಣೆಯ ಲಿಂಕು, ಇದೆಲ್ಲವೂ ಕೂಡ ಹೇಗೆ ಬೆಸೆದುಕೊಳ್ತಾ ಹೋಯಿತು, ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ, ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಅನ್ನ ಜನರ ಮುಂದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಅದರ ಇಂಪ್ಯಾಕ್ಟ್ ಇವತ್ತು ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಅಧಿಕೃತವಾಗಿ ಇನ್ನೂ ಕೂಡ ರಾಜೀನಾಮೆ ಪತ್ರವನ್ನ ಸಲ್ಲಿಸಿಲ್ಲ. ಆದರೆ ಮೌಖಿಕ, ಈ ಪದ ಬಹಳ ಇಂಪಾರ್ಟೆಂಟ್ ಈ ಪ್ರಕರಣದಲ್ಲಿ, ಮೌಖಿಕವಾಗಿ ತಿಳಿಸಿದ್ದಾರೆ ಸ್ವ ಇಚ್ಛೆಯಿಂದ ನಾನು ರಾಜೀನಾಮೆಯನ್ನ ನೀಡ್ತಾ ಇದ್ದೇನೆ ಅಂತ ಹೇಳಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಗಮನಿಸೋಣ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಅವರ ತಲೆದಂಡ ಕೊನೆಗೂ 10 ದಿನಗಳ ಬಳಿಕ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 7:30ಕ್ಕೆ ಹೋಗಿ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗೆ ಲೆಕ್ಕ ಹಾಕಿದ್ರೆ ಇನ್ನೊಂದು 30-35 ನಿಮಿಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ, ರಾಜೀನಾಮೆಯನ್ನ ಕೊಡ್ತಾರಂತೆ ನಾಗೇಂದ್ರ ಅವರು. ಒಂದು ಕಡೆ ವಿರೋಧ ಪಕ್ಷಗಳು ಕೂಡ ಒತ್ತಡವನ್ನು ಹಾಕ್ತಾ ಇದ್ವು, ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ವು. ಈ ರೀತಿಯಾದ ಗಂಭೀರ ಆರೋಪ ಬಂದ ನಂತರದಲ್ಲಿ ಸಚಿವ ಸ್ಥಾನದಲ್ಲಿ ಮುಂದುವರೆದ್ರೆ ಪಾರದರ್ಶಕವಾಗಿ ತನಿಖೆ ಆಗೋದಿಲ್ಲ ಅನ್ನೋ ಆತಂಕ. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡ ಈಗಲೂ ಕೂಡ ಸ್ಪಷ್ಟಪಡಿಸ್ತಾ ಇದೆ, ಕಳೆದ ಅನೇಕ ಬಾರಿ ಸ್ಪಷ್ಟಪಡಿಸಿದ ಹಾಗೆ ಯಾರು ಒಬ್ಬ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಚಿವರನ್ನ ಗುರಿಯಾಗಿಸಿಕೊಂಡು ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಮಾಡಿದ ಸುದ್ದಿ ಅಲ್ಲ ಇದು, ಬದಲಾಗಿ ಒಂದು ನಿಗಮ, ಅದರಲ್ಲೂ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧ ಪಡಬೇಕಾಗಿದ್ದ ಹಣವನ್ನ ಕದ್ದವರು ಯಾರು, ಯಾವ ಕಾರಣಕ್ಕೆ, ಆ ಕಾರಣ ತಿಳಿಯೋದಕ್ಕಿಂತ ಮುಂಚೆ, ಆ ಕಾರಣ ಬಹಿರಂಗ ಆಗೋಕ್ ಮುಂಚೆ ಪ್ರಾಣವನ್ನ ಚೆಲ್ಲಿದ ಅಪ್ರಾಮಾಣಿಕ ಸಿಬ್ಬಂದಿ ಚಂದ್ರಶೇಖರನ್ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ನಿರಂತರ ವರದಿ. ಅದರ ಮೊದಲ ಇಂಪ್ಯಾಕ್ಟ್ ನಾಗೇಂದ್ರ ಅವರ ರಾಜೀನಾಮೆ. ಈ ಪ್ರಹಸನಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಖುದ್ದು ನಾಗೇಂದ್ರ ಅವರು, ವಿರೋಧ ಪಕ್ಷದ ಸದಸ್ಯರು ಕೂಡ ಮಾತನಾಡಿದ್ದಾರೆ. ಆ ಹೇಳಿಕೆಗಳನ್ನು ಗಮನಿಸಿ ನಂತರದಲ್ಲಿ ಚರ್ಚೆ. ಮಾನ್ಯ ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಿಂದ ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಕೇಳ್ಕೊಂಡಿದ್ದೀನಿ. 7:15ಕ್ಕೆ ಬರಲಿಕ್ಕೆ ಹೇಳಿದ್ದಾರೆ ಅವರು. ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ. ನಾನು 7:15ಗೆ ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು, ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು, ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು. ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ 7:15ಗೆ ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬ್. There is no need of anyone demanding. We know, we just discussed with the Honorable Minister, myself, Chief Minister and the Home Minister. The Minister has assured that he is not involved in anything. Okay. But in the interest of the party, in the interest of the government, he doesn't want to embarrass the party. He himself has offered to resign from the ministership. I think today he will do the job. And that DK ಶಿವಕುಮಾರ್ ಹೇಳಿದರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅಂತ. 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 ಅವರು ನನ್ನ ಹತ್ರ ನಾನು ಪಾರ್ಟಿಗೆ ಎಂಬ್ರಾಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ.
ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನೂ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮೀಟಿಂಗಲ್ಲಿ ಏನಾಗಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿ ಏನೋ ಮಾಡಿದ್ವಿ, ಇದೀಗ ಸಚಿವರು ರಾಜೀನಾಮೆ ನೀಡಿದ್ದಾರೆ. ಅದರ ಬೇಸಿಕ್ ಪ್ರಶ್ನೆ ಈಗಷ್ಟೇ ಕೇಳಿಸ್ಕೊಂಡ್ರಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೇಳಿಕೆ. ನಾವು ದ್ವಂದ್ವದಲ್ಲಿದೆಯಾ ಸರ್ಕಾರ ಅಂತ ಹೇಳಿ ಅದಕ್ಕೊಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ವಿ. ಹಾಗನ್ನಿಸ್ತಾ ಇಲ್ವಾ? ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಬಂದು ಹೇಳ್ತಾರೆ ಇಲ್ಲ ಅವರೇ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಇದೇ ಪ್ರಶ್ನೆಯನ್ನ ಮುಖ್ಯಮಂತ್ರಿಗಳಿಗೆ ಕೇಳಿದ್ರೆ ಅವರನ್ನೇ ಹೋಗಿ ಕೇಳ್ರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ ಬೊಟ್ಟು. ಅಂದ್ರೆ ಇಲ್ಲಿ ಯಾರಾದ್ರೂ ಕಾಪಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ? ಯಾಕೆ ಹಾಗೇನಾದ್ರೂ ಆಗ್ತಾ ಇದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ತೆಲಂಗಾಣ ಚುನಾವಣೆ ಅನ್ನೋವರೆಗೂ ಕೂಡ ಹೋಯ್ತು ಲಿಂಕು. ಹಣಕಾಸು ನಿಗಮದ ಉಸ್ತುವಾರಿ, ಹಣಕಾಸು ಇಲಾಖೆಯ ಉಸ್ತುವಾರಿಯನ್ನು ಹೊತ್ತಿರುವವರು ಸಿದ್ದರಾಮಯ್ಯ, ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಕೂಡ ಕೇಳ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಈ ರೀತಿಯ ಹೇಳಿಕೆ, ಪ್ರಶ್ನೆಗಳಂತೂ ಅನೇಕ ಹಾಗೆ ಬಾಕಿ ಉಳಿದಿದೆ. ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಚರ್ಚೆಯ ಭಾಗವಾಗಿ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಸಂಕೀರ್ತ ಅವರು, ಕಾಂಗ್ರೆಸ್ ವಕ್ತಾರರಾದ ಶಂಕರ್ ಗುಹಾ, ಜೆಡಿಎಸ್ ವಕ್ತಾರರಾದ ರಾಜು ಗೌಡ್ರು, ಹಾಗೆ ವಿಶ್ಲೇಷಕರಾದ ಶಶಿಕಾಂತ್ ಯಡಳ್ಳಿ ಅವರು. ಶಶಿಕಾಂತ್ ಸರ್, ಬಹುಶಃ ಈ ಡಿಬೇಟನ್ನು ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಆದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಡಿಬೇಟನ್ನು ಹಾಗೆ ಈ ಸುದ್ದಿಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದ್ದು ರಿಪಬ್ಲಿಕ್ ಕನ್ನಡ, ಅದನ್ನು ನೀವು ಕೂಡ ಗಮನಿಸಿದ್ದೀರಿ. ಕೇವಲ ಸಚಿವರ ತಲೆದಂಡ ಅಷ್ಟೇ ಈ ಪ್ರಕರಣಕ್ಕೆ ಫುಲ್ ಸ್ಟಾಪಾ? ನನ್ನ ಬೇಸಿಕ್ ಪ್ರಶ್ನೆ. ಇವತ್ತು ಚಂದ್ರಶೇಖರನ್ ಅವರ ಪತ್ನಿ ಕೂಡ ಹೇಳಿದ್ರು ಸಚಿವರ ತಲೆದಂಡ ಆಯಿತು ಅಂದ ಮಾತ್ರ ನ್ಯಾಯ ಸಿಕ್ಕಾಗಲ್ಲ. ಏನು ಹೇಳ್ತೀರಿ? ಇಲ್ಲ, ಈಗ ಮೊದಲನೇದಾಗಿ ತನಿಖೆ ತೀವ್ರಗತಿಯಲ್ಲಿ ನಡೀಬೇಕಾಗಿದೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಯಾವ ಒತ್ತಡಕ್ಕೂ ಒಳಗಾಗದೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ವಿಪಕ್ಷಗಳು ಒತ್ತಡವನ್ನು ತಂದಿದ್ದಾರೆ, ನಿಮ್ಮ ಚಾನಲನ್ನು ಸೇರಿಸಿ ಎಲ್ಲ ಚಾನಲರು, ಅದು ಸ್ಪೆಷಲಾಗಿ ಆರ್ ಕನ್ನಡದವರು ಅದಕ್ಕೆ ಒತ್ತಡ ತಂದಿದ್ದಾರೆ, ಮತ್ತೆ ಅದರ ಪ್ರಚಾರಗಳನ್ನು ಮಾಡಿದ್ದಾರೆ. ಇದೆಲ್ಲ ಮಾಧ್ಯಮಗಳಿಂದ, ಜನರಿಂದ, ವಿಪಕ್ಷಗಳಿಂದ ಹೆಚ್ಚು ಒತ್ತಡ ಬಂದಿದ್ದರಿಂದ ಈಗ ರಾಜೀನಾಮೆ ಕೊಡಲಿಕ್ಕೆ ಸಾಧ್ಯತೆಗಳಾಗಿದ್ದಾವೆ. ಕೊಡಲೇಬೇಕು ಅಂದಿದ್ರೂ ಸಹಿತ ಇದನ್ನು ಇಷ್ಟು ಡಿಲೇ ಮಾಡೋ ಅಗತ್ಯ ಇರಲಿಲ್ಲ. ಆವಾಗಲೇ ಕೊಟ್ಟಿದ್ರೆ ಅವರು ಹೋರಾಟ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿದಾಗಲೇ, ವಿಪಕ್ಷಿಗಳು ಹೇಳಿದಾಗಲೇ ಇದನ್ನು ಈ ಒಂದು ನಿರ್ಧಾರಕ್ಕೆ ಬರುವ ಮುಂಚೆ ಪೂರ್ವ ಯೋಚನೆ ಮಾಡಿ ನಾನು ನೈತಿಕವಾಗಿ ಇದಕ್ಕೆ ರಾಜೀನಾಮೆ ಸಲ್ಲಿಸ್ತಾ ಇದ್ದೀನಿ, ತನಿಖೆ ಆಗಲಿ ವಿಚಾರಣೆ ಆಗಲಿ ಅದರಲ್ಲಿ ಆಕಸ್ಮಿಕವಾಗಿ ನನ್ನ ಭಾಗಿದಾರ ಇಲ್ಲ ಅಂತಂದರೆ ನಾನು ಮತ್ತೆ ಮಂತ್ರಿ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರೆ, ಇವರು ರಾಜೀನಾಮೆಯನ್ನು ಕೇಳಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ರೆ ನಿಜಕ್ಕೂ ಸಹಿತ ಈ ಒಂದು ಪ್ರಕರಣದಲ್ಲಿ ಇವರು ಇರ್ಬೋದಪ್ಪ, ಏನೋ ಪ್ರಾಮಾಣಿಕರು ಇರ್ಬೋದಪ್ಪ ಅಂತ ಅನಿಸ್ತಿತ್ತು ನಮಗೆ. ಸೊ ಇವಾಗ ಏನು ಮಾಡಿದ್ದಾರೆ, ಇವರು ಅಧಿಕಾರಕ್ಕೆ ಅಂಟುಕೊಂಡ್ರು, ಕೊನೆ ಹಂತದವರೆಗೂ ಸಹಿತ ಅದನ್ನು ಎಳೆದ್ರು. ಇವಾಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಹೇಳೋ ಹಾಗೆ ಒಂದು ಸುಳ್ಳನ್ನು ಹೇಳ್ತಾ ಇದ್ದಾರೆ, ಯಾವ ಒತ್ತಡ ಇಲ್ಲದೆ ಕೊಡ್ತೀವಂತ. ಒತ್ತಡ ಇಲ್ಲದೆ ಕೊಡ್ತಕ್ಕಂಥ ಮಂತ್ರಿಗಳು ಇವಾಗಿಲ್ಲ, ಆ ನೈತಿಕ ಪ್ರಜ್ಞೆಯೂ ಇವಾಗಿಲ್ಲ. ಸೊ ಆದ್ದರಿಂದ ಇದು ನೋಡಿ ಹಗರಣ ಬೇರೆ ಕಡೆ ಅಲ್ಲ ರೀ, ಪಾಪ ಅವರು ST ಸಮುದಾಯ, ಪರಿಶಿಷ್ಟ ಪಂಗಡ ಇದೆಯಲ್ವಾ, ಅತ್ಯಂತ ಹಿಂದುಳಿದ ಸಮುದಾಯ ಅದು. ಅದಕ್ಕೋಸ್ಕರ ಸರ್ಕಾರ ಒಂದು ನಿಗಮ ಮಾಡಿದೆ, ಒಂದಿಷ್ಟು ದುಡ್ಡನ್ನು ಇಟ್ಟಿದೆ. ಆ ದುಡ್ಡನ್ನು ಏನಕ್ಕೆ ಇಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ಉದ್ಯೋಗ ಮಾಡಲಿಕ್ಕೆ ಅನುಕೂಲ ಆಗಲಿ, ಅವ್ರಿಗೆ ತರಬೇತಿ ಕೊಡಬೇಕು. ಸಮಗ್ರ ಇದು ಏನು ಗಂಗಾ ಕಲ್ಯಾಣ ಯೋಜನೆ ಅಂತ ಮಾಡಿದ್ದಾರೆ. ಅದರೊಳಗಡೆ ಭಾಳ ಅದ್ಭುತವಾದಂಥದ್ದು ಭೂ ಒಡೆತನ ಯೋಜನೆ ಅಂತಿದೆ. ಇವುಗಳೆಲ್ಲದರೂ ಕೆಲಸ ಮಾಡಲಿಕ್ಕೆ 100 ಕೋಟಿ ದುಡ್ಡು, 220 ಕೋಟಿ ದುಡ್ಡಿಟ್ಟರೆ ಅದರಲ್ಲಿ 94 ಕೋಟಿ ದುಡ್ಡನ್ನು ವರ್ಗಾವಣೆ ಮಾಡಿ ಅಕ್ರಮವಾಗಿ ಈ ರೀತಿ ಮಾಡ್ತಾರೆ ಅನ್ನೋದಿದೆಯಲ್ವಾ, ಇದು ಪಕ್ಕಾ ಶೇಮ್ಲೆಸ್ಸು. ಇದು ಯಾರೇ ಸರ್ಕಾರ ಮಾಡಲಿ, ಯಾರೇ ಮಂತ್ರಿ ಮಾಡಲಿ, ಅದರಲ್ಲೂ